ಯಾವುದೇ ಒಂದು ದೇಶದ ಅಭಿವೃದ್ಧಿ ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ, ಸರ್ಕಾರೇತರ ಸಂಸ್ಥೆಗಳು ಕೈಜೋಡಿಸಿದಾಗ ಮಾತ್ರ ಸಾಧ್ಯವೆಂದು ದಾನ್ ಫೌಂಡೇಶನ್ನ ರಾಮನಗರ ಜಿಲ್ಲಾ ವಲಯ ಸಂಯೋಜಕರಾದ ಕೆ.ಟಿ. ರಾಘವೇಂದ್ರ ಹೇಳಿದ್ದಾರೆ. ಕನಕಪುರ ತಾಲೂಕಿನ ಸಾತನೂರು ಹೋಬಳಿಗೆ ಸೇರಿದ ಕುರುಬರಹಳ್ಳಿ ಶ್ರೀ ಬಸವಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ದಾನ್ ಫೌಂಡೇಶನ್ನ 25ನೇ ವರ್ಷದ ಸಂಭ್ರಮಾಚರಣೆಯ ಸಮಾರಂಭದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಬಡತನ ನಿರ್ಮೂಲನೆ ಕೇವಲ ಹಣಕಾಸಿನ ಸಬಲೀಕರಣದಿಂದ ಸಾಧ್ಯವಾಗುವುದಿಲ್ಲ. ಸಾಮಾಜಿಕ ಭದ್ರತೆ, ಆರೋಗ್ಯ ಮತ್ತು ಜೀವನೋಪಾಯ ಕೂಡ ಅಷ್ಟೇ ಮುಖ್ಯವಾಗಿದೆ. ಇದನ್ನು ಮನಗಂಡು ದಾನ್ ಫೌಂಡೇಶನ್ ಕುಟುಂಬದ ಸದಸ್ಯರ ಹಾಗೂ ಅವರನ್ನು ಅವಲಂಬಿಸಿದವರಿಗೆ ಸಾಮಾಜಿಕ ಭದ್ರತೆಗಾಗಿ ಪರಸ್ಪರ ಒಕ್ಕೂಟ ನೋಂದಾವಣಿ ಮತ್ತು ಕುಟುಂಬದ ಆರೋಗ್ಯ ವೆಚ್ಚ ಕಡಿಮೆ ಹಾಗೂ ಅದರ ಸುಧಾರಣೆಗಾಗಿ ಸುಹಮ್ ಒಕ್ಕೂಟ ನೋಂದಣಿ ಮಾಡಿ ಲಕ್ಷಾಂತರ ಸದಸ್ಯರಿಗೆ ಸೌಲಭ್ಯವನ್ನು ಕಲ್ಪಿಸಿದೆ ಎಂದರು. ವೇದಿಕೆಯ ಕಾರ್ಯಕ್ರಮಕ್ಕೂ ಮುನ್ನ ಕುರುಬಳ್ಳಿ ಗ್ರಾಮದ ನಾಗರಕಟ್ಟೆಯಿಂದ ಶ್ರೀ ಬಸವಾಂಜನೇಯ ಸ್ವಾಮಿ ಸಮುದಾಯ ಭವನದವರೆಗೆ ಒಕ್ಕೂಟದ ಸದಸ್ಯರು ಪೂರ್ಣಕುಂಭ ಕಳಸದೊಂದಿಗೆ ವೇದಿಕೆಗೆ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕಿ ಸರಳಾರವರು ತಮ್ಮ ಬ್ಯಾಂಕಿನಿಂದ ಸಮೂಹದ ಸದಸ್ಯರಿಗೆ ಸಿಗುವ ಸೌಲಭ್ಯವನ್ನು ತಿಳಿಸಿಕೊಟ್ಟರು. ಇದೇ ಸಮುದಾಯ ಭವನದಲ್ಲಿ ನೋಂದಾಯಿತ ಸಮೂಹದ ಸದಸ್ಯರಿಗೆ ಉಚಿತವಾಗಿ ಕುರುಬಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಿಂದ ನೇತ್ರ ತಪಾಸಣೆ ಹಾಗೂ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ, ರಕ್ತದ ಒತ್ತಡದ ತಪಾಸಣೆಯನ್ನು ಸಹ ಮಾಡಲಾಯಿತು. ದಾನ್ ಫೌಂಡೇಶನ್ ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಕಲ್ಲಹಳ್ಳಿ, ಶಿವನಹಳ್ಳಿ, ನಾರಾಯಣಪುರ, ಚಾಕನಹಳ್ಳಿ, ಕುರುಪೇಟೆ, ಕನಕಪುರ ನಗರ, ಸಾತನೂರು ಹೋಬಳಿಗೆ ಸೇರಿದ ಒಣಗಿನಹಳ್ಳಿ, ಕುರುಬಳ್ಳಿ ಒಳಗೊಂಡಂತೆ 9 ಸಮೂಹ ಮಹಾಸಭೆಗಳನ್ನು ನಡೆಸಿತು. ಕನಕಪುರ ತಾಲೂಕಿನಲ್ಲಿ ಎಲ್ಲ 9 ಮಹಾಸಭೆಗಳು ಯಶಸ್ವಿಯಾಗಿ ನೆರವೇರಲು ಎಲ್ಲ ಒಕ್ಕೂಟದ ನಿರ್ದೇಶಕಿಯರು, ಸಮೂಹದ ನಾಯಕಿಯರು, ಸಿಬ್ಬಂದಿ ವರ್ಗದವರು ತಮ್ಮ ತಮ್ಮ ವೈಯಕ್ತಿಕ ಸಹಕಾರವನ್ನು ದಾನ್ ಫೌಂಡೇಶನ್ನ 25ನೇ ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಅತ್ಯಂತ ಸಂತಸವನ್ನು ತಂದಿದೆ ಎಂದು ತಮ್ಮ ಅಭಿಪ್ರಾಯವನ್ನು ಜಿಲ್ಲಾ ವಲಯ ಸಂಯೋಜಕರಾದ ಕೆ.ಟಿ. ರಾಘವೇಂದ್ರ ವ್ಯಕ್ತಪಡಿಸಿದರು.
ಯೂನಿಫಾರ್ಮಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೆಲ್ಲರಿಗೂ 25ನೇ ವರ್ಷದ ಬೆಳ್ಳಿ ಮಹೋತ್ಸವ. ಏನಪ್ಪ ಬೆಳ್ಳಿ ಮಹೋತ್ಸವ? ಯಾಕೆ 25 ವರ್ಷದಿಂದ ಸಂಘ ಇದ್ದೀರಾ? 20 ವರ್ಷದಿಂದ 2 ಜನ ಹೌದು. 15 ವರ್ಷ ಅಂತ ಬಂದಾಗ ಸುಮಾರು ನಿಮ್ಮಲ್ಲಿ ಕುಟುಂಬದಲ್ಲಿ ಒಂದು 10 ಸಂಘಕ್ಕಿಂತ ಜಾಸ್ತಿನೇ ಸೇರ್ತಾರೆ. ನಿಮ್ಗೆ ನೆನಪಿದೆಯೋ ನೀವು? ಲಾಸ್ಟ್ ಟೈಮ್ ನಾವು ಮೇಡಮ್ ಹೇಳಿದಾಗೆ ಏನು ಸಮೂಹ ಸಭೆ ಮಾಡಿದ್ವಿ, ಆವಾಗ ಘಟನೆ ಸೇರಿದ್ರಲ್ಲ, ಆವಾಗ ಮಾಡಿದಾಗ ಕೂಡ ಇಷ್ಟು ಜನ ಸೇರಿದ್ದೀವಿ. ಇವಾಗ ಕೂಡ ಎಲ್ಲರೂ ಸೇರಿದ್ರೆ ಸಂತೋಷ ಆಗ್ತಾ ಇದೆ. ಹಾಗೆ ಎಲ್ಲದಕ್ಕಿಂತ ಮುಖ್ಯ ಸಂಘ ಸಭೆ ಉಳಿತಾಯ, ಹಾಗೆ ಲೋನ್ ಇಂಪಾರ್ಟೆಂಟ್ ಅಲ್ವಾ? ಲೋನ್ ಎಷ್ಟು ಇಂಪಾರ್ಟೆಂಟ್ ಅಪ್ಪ? ಈಗಾಗಲೇ ನಿಮ್ಗೆ ಗೊತ್ತಿದೆ ಎಷ್ಟು ನಿಯಮಿತವಾಗಿ ಸಾಲ ಸಿಗ್ತಾ ಇದೆ ಅಂತೇಳಿ. ಎಲ್ಲ ಕಿತ್ತ ಕೂಡ ಸಿಗ್ತಾ ಇದೆ ಸಾಲ. ಈಗ ಎಲ್ಲ ಬ್ಯಾಂಕ್ ಚೂರಣಿಯಿಂದ ಮ್ಯಾನೇಜರ್ ಸಲಹೆ ಬರ್ತೀನಿ ಅಂತ ನನ್ನ ಹೇಳಿದ್ದಾರೆ. ಅವ್ರು ಕೂಡ ಈ ವೇದಿಕೆಗೆ ಬರ್ತಾರೆ. ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು SBI ಇಂದ ಕೆನರಾಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಎಲ್ಲರಿಗೂ ಕೆನರಾ ಬ್ಯಾಂಕಲ್ಲಿ ಲೋನ್ ಸಿಗುವಂಥದ್ದು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ತನ್ನ ಸ್ವಂತ ಅಕೌಂಟು ಕೆನರಾ ಬ್ಯಾಂಕಲ್ಲೇ ಇರಬೇಕು. ದಯವಿಟ್ಟು ಈಗಾಗಲೇ ಲಾಸ್ಟ್ ಒಂದು 10 days ಬ್ಯಾಕ್ ನಮಗೆ ಕೆನರಾ ವತಿಯಿಂದ ಬಂದು 7 ಜನ ಆಫೀಸರ್ಸ್ ಬಂದು 120 ಅಕೌಂಟು ನಮ್ಮ ಆಫೀಸಲ್ಲೇ ಮೆಂಬರ್ಗೆ ಅಕೌಂಟ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ತನ್ನ ಸ್ವಂತ ಅಕೌಂಟ್ನ ಕೆನರಾ ಬ್ಯಾಂಕಲ್ಲಿ ಆಲ್ರೆಡಿ ಇದ್ದವರು ಬೇಡ, ಇಲ್ಲ ಇದ್ದವರು ದಯವಿಟ್ಟು ನಿಮ್ಮ ಚೂಡಳ್ಳಿ ಬ್ರಾಂಚಲ್ಲೇ ಅಕೌಂಟ್ ಮಾಡಿಸ್ಕೊಳ್ಳಿ. ಹಾಗೆ ಚೂಡಳ್ಳಿ ಬ್ರಾಂಚಿಂದ ನಮಗೆ ಲೋನ್ ಸಿಗ್ತಾ ಇರುವಂಥದ್ದು. ಈಗಾಗಲೇ ನಾವು ಕೆಲವು ಅಪ್ಲಿಕೇಶನ್ ರೆಡಿ ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಭುವನೇಶ್ವರಿ ಗ್ರೂಪ್ ಲೋನ್ ಆಗಿದೆಲ್ಲ, ನಾಗಮೂಲೆ ಸೇರ್ತಾರೆ ಇದ್ದೀರಾ? ಲೋನ್ ಸಿಕ್ಕಿದೆಲ್ಲ ನಿಮಗೆ? ಓಕೆ. ಯಾವುದೇ ಲಿಂಕ್ ಇಲ್ಲ ಅಂದ್ರೂ ಕೂಡ ಲಿಂಕ್ ಮಾಡ್ಸೋಣ. ಕೆನರಾ ಬ್ಯಾಂಕಿಂದ ಮೇಡಮ್ ಬರ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್. ರಾಘವೇಂದ್ರ ಅಂತೇಳಿ ಸರ್ ನಮಗೆ ಭಾಳ ಒಂದು ಕೋರ್ಡಿನೇಷನ್ ಇದ್ದಾರೆ. ಅವರಿವತ್ತು ಇಲ್ಲ, ಬರ್ತಿದ್ದಾರೆ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಅನ್ಸುತ್ತೆ. ನಿಮಗೆ ಬ್ಯಾಂಕ್ ಬಗ್ಗೆ ಟಿಪ್ಸ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನಂತ ಅಂದರೆ, ಎಲ್ಲರೂ ಹೇಳ್ತಾ ಇರ್ತೀರಾ ನಮಗೆ ಬ್ಯಾಂಕ್ ಸಾಲ ನಮಗೆ ಅವಶ್ಯಕತೆ ಅಂತ. ಆದರೆ ಬ್ಯಾಂಕಿಂದ ಏನು ಸಿಗುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಕರೆಕ್ಟಾ? ಕರೆಕ್ಟ್ ಅಂದ್ರೆ ಓದಿ ಇಲ್ಲ ಅಂತೇಳಿ ಎಲ್ಲರೂ ಬ್ಯಾಂಕ್ ಸಿಗೋದು ನಿಮಗೆ ಗೊತ್ತಿದೆ. ನಿಮಗೆ ಸಾಲ ಕೊಡ್ತಾರ ಸಂಘಕ್ಕೆ ಅಂತ ಗೊತ್ತು. ಅಷ್ಟೇ ತಾನೇ ನಿಮಗೆ ಗೊತ್ತಿರೋದು. ಏನಪ್ಪ ಸಂಘ ಮಾಡ್ಕೊಂಡ್ರೆ ಸಾಲ ಕೊಡ್ತಾರೆ ಅಷ್ಟೇ. ಸಂಘ ಮಾಡ್ಕೊಂಡ್ರೆ ಅಂದ್ರೆ ಅದು ಇನ್ನೂ ನಮಗೆ ಬ್ಯಾಂಕಿಂದ ನಮ್ಗೆ ಏನೆಲ್ಲ ಅನುಕೂಲ ಇದೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಅಲ್ಲ ಮೇಡಮ್ ಮಾಡಿದ್ದಾರೆ ಅಂತ ನಿಮ್ಗೆಲ್ಲ
ಎಲ್ರಿಗೂ ನಮಸ್ತೆ. ಈ ಕಾರ್ಯಕ್ರಮ ಮಾಡಿ ಎಷ್ಟು ವರ್ಷ ಆಯಿತು? ಯಾರಿಗಾದ್ರೂ ನೆನಪಿದೆಯಾ? 9 ವರ್ಷ ಆಯಿತು. 9 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ನಾನೆಷ್ಟು ಬದಲಾಗಿದ್ದೀನಿ, ನೀವೆಷ್ಟು ಬದಲಾಗಿದ್ದೀರಿ, ನಿಮಗೆ ಗೊತ್ತಿಲ್ಲ. ಬದಲಾಗಿದ್ದೀರಾ? ಖಂಡಿತ ಬದಲಾಗಿದ್ದೀರಾ. ಯಾಕಂತಂದ್ರೆ ಅವತ್ತು ಕಾರ್ಯಕ್ರಮ ಮಾಡೋಕ್ಕೆ ನಾವು ಹೇಳಿದ್ದಷ್ಟೇ ನಡ್ಸ್ಕೊಟ್ಟಿದ್ದಲ್ಲ ಯಾರಪ್ಪ? ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ, ಊಟದ್ದು, ಒಂದು ಪ್ರೊಸೆಷನ್ದೇ ಆಗಲಿ, ಒಂದು ಪೂಜಾ ಕುಂಟನೇ ಆಗಲಿ, ಪ್ರತಿಯೊಂದು ಕಾರ್ಯಕ್ರಮ ನಡೆಸಿದ್ದು ಯಾರು? ಅದೆಲ್ಲ ಕೂತಿರೋ ವೇದಿಕೆ ಕೂತಿರೋರೆ ನಡೆಸ್ಕೊಟ್ಟಿದ್ದು. ಇವತ್ತು ಯಾಕೆ ಆಸಕ್ತಿ ಯಾಕೆ ಕಳ್ಕೊಂಡಿದ್ದೀರಾ? ನನ್ನ ಮೊದಲನೇ ಕ್ವಶನ್ ಇದು. ವಯಸ್ಸೈತಂತೆ ಲವ್ ಹೇಳ್ತವ್ರೆ, ವಯಸ್ಸೈತಂತೆ. ವಯಸ್ಸಾಗ್ಬೋದು, ಆದ್ರೆ ಫಸ್ಟ್ ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನನಗೆ ನಂಬಿಕೆ ಇರಬೇಕು. ನಾನು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನಮ್ಗಿರ್ಬೇಕು. ಆ ನಂಬಿಕೆ ಇವತ್ತು ನೀವು ಕಳ್ಕೊಂಡಿರೋ, ನಾನು ಕಳ್ಕೊಂಡಿದ್ದೀನೋ ನನಗೆ ಗೊತ್ತು. ಇವತ್ತು ಬಂದಿರೋರು 26 ಸಂಘ. ಅದೇ ಹೇಳಿ ಒಂದು ಸಂಘದಲ್ಲಿ 20 ಜನ ಅಂತಂದ್ರೆ ಬಂದಿರೋರು 5 ಜನ. ಇಲ್ಲೇ ಆಸಕ್ತಿ ಕಳೆದೋಗಿರೋದು. ಕೇಳಿಸ್ತಾ? ಯಾಕೆ ಆಸಕ್ತಿ ಕಳೆದೋಗಿರೋದು? ಇಲ್ಲ ನನ್ನ ಕಡೆಯಿಂದ ಏನಾದರೂ ಸಮಸ್ಯೆ ಆಯ್ತಾ? ಏನೂ ಇಲ್ಲ ತಾನೆ. ಫಸ್ಟು ನಾವು ಒಂದು ಪುಟ್ಟು ಮಗು ಥರನೇ ಟ್ರೀಟ್ ಮಾಡ್ತಾ ಇದ್ದು. ಈಗ ಸಮೂಹ ತುಂಬಾ ಬೆಳೆದಿದೆ. ಸಮೂಹ ಅಂದ್ರೆ ತುಂಬಾ ಸಂಘಗಳು ಬೆಳೆದಿದೆ, ಸದಸ್ಯರು ಸಹ ಒಂದು ಅಭಿವೃದ್ಧಿ ಹೊಂದಿದ್ದಾರೆ. ಈ ಅಭಿವೃದ್ಧಿ ಒಂದು ಹೇಳ್ಕೋಬೇಕಾದ್ರೆ ನಾನು ಹೇಳೋಕ್ಕಾಗಲ್ಲ, ಅದು ನಿಮಗೆ, ನೀವು ಅಭಿವೃದ್ಧಿ ಹೊಂದಿರೋ ನೀವು ಹೇಳಬೇಕು. ಉದಾಹರಣೆಗೆ ಹೇಳೋದಾದ್ರೆ ಈ ಒಂದು ಕಲ್ಯಾಣಿ ಮಹಿಳಾ ಕಳಂಜ ಸಮೂಹದ ಒಂದು ವರದಿ ಏನು ಅಂತಂದ್ರೆ, ಇಲ್ಲಿವರೆಗೂ ನಾವು ಯಾವಾಗ ಮಾರ್ಚ್ವರೆಗೂ ಒಂದು ಉಳಿತಾಯ ಸಾಲ ಏನಿದೆ ಅದನ್ನ ನೋಡ್ತೀವಿ. ಅದರಲ್ಲಿ ಒಟ್ಟು ಸಮೂಹದ ಒಟ್ಟು ಉಳಿತಾಯ 2,46,52,225 ರೂಪಾಯಿ. ಅವತ್ತೆಷ್ಟು ಏನಿದೆ? ನಾನೇನಿದ್ದು ಅವತ್ತು ಬರೀ 35 ಲಕ್ಷ 45 ಲಕ್ಷ ಅಂತಾನೆ ನಾವು ಹೇಳ್ತಾ ಇದ್ದಿದ್ದು. ಆದ್ರೆ ಈಗ ಉಳಿತಾಯ ಆಗಿರುವಂಥದ್ದು 2 ಕೋಟಿ ದಾಟಿದ್ದೀರಾ ಅಂದ್ರೆ ಒಬ್ಬರಿಂದ ಸಾಧ್ಯನಾ? ಹೊಡೆದಿದ್ದವರು ಚಪ್ಪಾಳೆ. ಎಲ್ಲರೂ ಉಳಿತಾಯ ಮಾಡಿರುವಂಥದ್ದು 2 ಕೋಟಿ. ಯಾರು ಮಾಡ್ತಾರೆ ಉಳಿತಾಯನ? ಎಲ್ಲ ಖರ್ಚುಗಳನ್ನು ಅಂತ ತೋರಿಸ್ತಾರೆ. ಇದೇ ರೀತಿ ಎಲ್ಲ ಒಟ್ಟು ಸಾಲ ಇರುವಂಥದ್ದು 13,53,15,960 ರೂಪಾಯಿ ತಿಂಗಳ ಮೇಲೆ ಸಾಲ ಇರುವಂಥದ್ದು. ಯಾಕಿದಕ್ಕೆ ಚಪ್ಪಾಳೆ ಹೊಡೆಯಲ್ಲ? ಮತ್ತು 10,000 50,000 ಸಾಲ ತಗೋಬೇಕು. ಈಗ ಎಷ್ಟು ಬೆಳೆದಿದ್ದೀರಾ? ಒಬ್ಬ ಸದಸ್ಯರು 10 ವರ್ಷ ಮೇಲ್ಪಟ್ಟ ಸದಸ್ಯರು 3 ಲಕ್ಷದವರೆಗೂ ನೀವು ಸಾಲನ ತೆಗೋತಾ ಇದ್ದೀರಾ. ಇದ್ರ ಜೊತೆಗೆ ಅತಿ ಹೆಚ್ಚು ಅಂದ್ರೆ ಈ ಕುರುಬಳ್ಳಿ ಆಗಿರ್ಬೋದು, ಎಲ್ಲ ಒಂದು 4-5 ಹಳ್ಳಿ ಸೇರಿ ಒಬ್ರು ಹೆಚ್ಚು ಉಳಿತಾಯ ಮಾಡಿದ್ದಾರೆ. ನಮ್ಮ ಸಮೂಹದಲ್ಲಿ ಒಬ್ರು ಅತಿ ಹೆಚ್ಚು ಉಳಿತಾಯ ಮಾಡಿದ್ದಾರೆ. ಭುವನೇಶ್ವರ ಸಂಘದ ಶಾಂತಮ್ಮ ಅವರು. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಶಾಂತಮ್ಮ ಅವರು ಬನ್ನಿಲ್ಲ ಕಾರ್ಯಕ್ರಮದವರು. ಶಾಂತಮ್ಮ ಅವರು ಹೇಳಿದ್ದೀರಪ್ಪ, ಬನ್ನಿ. ಮಾತಾಡಿ ಇವರ ಹೆಸರು ಶಾಂತಮ್ಮ ಅಂತ. ಭುವನೇಶ್ವರ ಕಳಂಜಂ ಸ್ವಸಹಾಯ ಸಂಘ ಕುರುಬಳ್ಳಿ. ಇವ್ರ ಸಂಘನೂ ಸಹ ನಂಬರ್ 1 ಸ್ಥಾನದಲ್ಲಿತ್ತು. ಅಕ್ಕಪಕ್ಕ 2 ಸಂಘ ಇದೆ, ಕೃಷ್ಣಪ್ಪ ಭುವನೇಶ್ವರ ಅಂತ. 2 ಸಂಘ ಒಂಥರ ಟಾರ್ಗೆಟ್ ಇಟ್ಕೊಂಡು ಉಳಿತಾಯವನ್ನು ಅಷ್ಟೇ ಮಾಡ್ತಾರೆ, ಸಾಲನೂ ಸಹ ಅಷ್ಟೇ ಮಾಡಿಸ್ಕೊಳ್ತಾರೆ. ಅದರಲ್ಲಿ ಅತಿ ಹೆಚ್ಚು ಉಳಿತಾಯ ಮಾಡಿರುವಂತಹ ನಮ್ಮ ಶಾಂತಮ್ಮರವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ಕಲ್ಯಾಣಿ ಮಹಿಳಾ ಕಳಂಜಂ ಸಮೂಹದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದರ ಅರ್ಥ ಉಳಿತಾಯ ಖರ್ಚಿನ ಒಂದು ಭಾಗ ಉಳಿತಾಯ ಅಂತ ಇರೋದು. ಅವ್ರಿಗೆ ಉಳಿತಾಯ ಸುಮ್ಮನೆ ಉಳಿತಾಯ ಮಾಡಿದ್ರೆ 93,000 ಯಾಕೆ ನಾವೆಲ್ಲೂ ಇಡೋಕ್ಕಾಗಲ್ಲ. ಈಗ ಅಕೌಂಟಲ್ಲಿ ಇಟ್ಕೊಂಡ್ರೆ ಅವ್ರು ಆನ್ಲೈನ್ ಶಾಪಿಂಗ್ ಮಾಡೋಣ ಅಂತ ಅನ್ಸುತ್ತೆ, ಆದ್ರೆ ಅವ್ರು ಆ ರೀತಿ ಮಾಡಲಿಲ್ಲ. ಅವರು ಅವಾಗಿನ ಅಷ್ಟೇ ಪ್ರತಿ ತಿಂಗಳು ಅವರು ಉಳಿತಾಯಕ್ಕೆ ಅಂತಾನೆ 500 ರೂಪಾಯಿ ಅವರು ಉಳಿತಾಯ ಕಟ್ತಾ ಬಂದಿದ್ದು. ಸಾಲನೂ ತಗೊಂಡಿದ್ದಾರೆ, ಅದ್ರ ಜೊತೆ ಉಳಿತಾಯಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಸಮೂಹದ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಉಳಿತಾಯ ಮಾಡಿದ್ರೆ ಮುಂದಿನ ನನಗೆ ಒಂದು ಫ್ಯೂಚರ್ಗೆ ಏನೋ ಒಂದು ಉಪಯೋಗ ಆಗುತ್ತೆ ಅನ್ನೋದು ಎಲ್ರಿಗೂ ಇರಬೇಕು.
ಅಯ್ಯೋ ಇದರಿಂದ ಏನು ಉಳಿತಾಯ, ಅದಕ್ಕಿಂತ ಬಡ್ಡಿ ಎಷ್ಟು ಬಂದಿದೆ ಗೊತ್ತಾ ಅವ್ರಿಗೆ. ಅದ್ರ ಜೊತೆ ಮೂಲ ನಿಧಿನೂ ಸಹ ಅವ್ರಿಗೆ ಹಂಚ್ಕೊಟ್ಟಿದ್ದೀವಿ. ಅದನ್ನೆಲ್ಲ ಸೇರಿಸಿದ್ರೆ ಅವ್ರಿಗೆ 1,20,000 ಹೋಗುತ್ತೆ. ಪ್ರತಿ ತಿಂಗಳು ಉಳಿತಾಯ, ಪ್ರತಿ ವರ್ಷ ಬಡ್ಡಿ ಬರೋದೇ ಬೇರೆ, ಮೂಲ ನಿಧಿ ಹಂಚಿಕೆ ಮಾಡಿದ್ದೇ ಬೇರೆ. ಅದು ಅವ್ರು ಬರೀ ಉಳಿತಾಯ ಮಾಡಿರೋದೇ ಅಷ್ಟು 93,000 ರೂಪಾಯಿ. ಕೇಳಿಸ್ತಿದ್ಯಾ? ಯಾರೇನು ಮಾತಾಡ್ತಾನೆ ಇಲ್ಲಪ್ಪ. ಸರಿ, ಇದು ಒಂದು ವಿಚಾರ ತಿಳ್ಕೊಳ್ಳಿ. ಈ ಕಾರ್ಯಕ್ರಮನ ಬೇರೆ ಎಲ್ಲೇ ಮಾಡ್ಬೋದಿತ್ತು, ಆದರೆ ಯಾಕೆ ಇಲ್ಲಿ ಕುರುಬಳ್ಳಿಯಲ್ಲಿ ಪ್ರತಿ ಸಲ ನಾವು ಮಾಡ್ತೀವಿ? ಇಲ್ಲಿ 18 ಸಂಘ ಇದೆ ಮತ್ತು 21 ಸಂಘ ಇತ್ತು. ಈಗಿರುವಂಥದ್ದು 18 ಸಂಘ. ಹಾಗಾಗಿ ನಾವು ಯಾವತ್ತು ಪ್ರತಿ ಒಂದು ಸಮೂಹದಲ್ಲಿ ಮಾಡ್ತಿದ್ದೀವಿ ಅಂದರೆ ನಿಮ್ಮೂರಲ್ಲೇ ಹೆಚ್ಚು ಭಾಗವಹಿಸಬೇಕಿತ್ತು. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇನ್ನು 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ಲಾಸ್ಟ್ 9 ವರ್ಷ ನಡೆದಿತ್ತು, ಇನ್ನು 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ಹಾಗಾಗಿ ಇನ್ನು ಮುಂದೆ ತಿಳ್ಕೊಳ್ಳಿ, ಈ ಸಮೂಹದ ನಾಯಕಿಯರು ಏನಿದ್ದಾರೆ ಅವರು ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಭಾಗವಹಿಸ್ತಾರೆ, ಪ್ರತಿಯೊಂದು ಸಮೂಹ ಸಭೆಗಳಲ್ಲೂ ಭಾಗವಹಿಸಬೇಕು. ನನಗೆ ಇಟ್ಕೊಂಡು 1000 ಹೇಳ್ಬೋದು, ಆದರೆ ಒಕ್ಕೂಟದಲ್ಲಿ ಏನು ನಡೆಯುತ್ತೆ, ಸಮೂಹದಲ್ಲಿ ಏನು ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ದಯವಿಟ್ಟು ಈಸಿ ನಾಯಕರಲ್ಲಿ ಕೇಳ್ಕೊಳ್ಳುವಂಥದ್ದು, ಪ್ರತಿ ತಿಂಗಳು ಮೀಟಿಂಗ್ಗೆ ಅಟೆಂಡ್ ಆಗಿ ಪ್ರತಿ ವಿಚಾರಗಳನ್ನು ತಿಳ್ಕೊಳ್ಳಿ. ಇದ್ರ ಜೊತೆಗೆ ಈ ಸಮೂಹದಲ್ಲಿ ಒಬ್ರು ನಿರ್ದೇಶಕರೇ ಇಲ್ಲ. ಕುರುಬಳ್ಳಿನ 18 ಸಂಘ ಅಂತ ಹೇಳ್ಬೋದೀವಿ. ನಮಗೆ ಮಾಜಿ ನಿರ್ದೇಶಕರು ಜಯಂತಿ ಅವರು, ಅವರ ಅನಾರೋಗ್ಯದಿಂದ ಅವರು ಇಲ್ಲಿ ಬರೋಕ್ಕಾಗಿಲ್ಲ. ಹಾಗಾಗಿ ಅವರು ಒಬ್ಬರು ನಿರ್ದೇಶಕರಾಗಿದ್ದು, ನಂತರ ಇನ್ಯಾರು ಇಲ್ಲಿ ನಿರ್ದೇಶಕರಾಗಿ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಮುಂದಿನ ಸಮೂಹ ಸಭೆಗಳಲ್ಲಿ ಈ ಊರಿಂದ ನಿರ್ದೇಶಕರನ್ನು ಆಯ್ಕೆ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಇಷ್ಟು ಮುಂದೆ ಮೊದಲು ಏನು ಕೆಲಸ ಕಾರ್ಯಗಳನ್ನ ಅಂದು ನಿಮ್ಮ ಮುಂದೆ ನಿಮ್ಮ ಮೇಡಮ್ ಮಾಡ್ತಿದ್ರು, ಅದ್ರ ಬಗ್ಗೆ ಒಂದನ್ನ ಹಂಚ್ಕೊಂಡಿದ್ದಾರೆ ನಿಮ್ಮ ಜೊತೆ. ಮತ್ತೆ ಈಗ ನೀವು ನಮ್ಮ ಮೇಡಮ್ಗಳನ್ನೆಲ್ಲ ನೋಡ್ತಾ ಇರ್ತೀರಾ ಅಲ್ವಾ? ಬೆಳಗ್ಗೆ ಬರ್ತಾ ಇರ್ತೀರಾ ತಿಂಗಳು ಒಂದ್ಸರಿ, ಯಾಕೆಂದ್ರೆ ನಮ್ಮ ಮೇಡಮ್ ಬರ್ತಾ ಇರಬೇಕು ಅಂತ ಬೆಳಗ್ಗೆ ನಿಲ್ಸ್ಕೊತಾ ಇರ್ತೀರಾ. ಈಗ ನಿಮ್ಮ ಮೇಡಮ್ ಒಬ್ರು ಮಾಹಿತಿಗಳು ಬಂದು ನಿಮ್ಮ ಮುಂದೆ ಶೇರ್ ಮಾಡಬೇಕು. ಬನ್ನಿ ಮಾದೇವಿ ಅವರೇ, ಮಾದೇವಿ ಬನ್ನಿ. ಇವತ್ತು ಬಂದಿರೋರು 26 ಸಂಘ. ಅದೇ ರೀತಿ ಒಂದು ಸಂಘದಲ್ಲಿ 20 ಜನ ಅಂತಂದ್ರೆ ಬಂದಿರೋರು 5 ಜನ. ಇಲ್ಲೇ ಆಸಕ್ತಿ ಕಳೆದೋಗಿರೋದು ಕೇಳಿಸ್ತಾ? ಯಾಕೆ ಆಸಕ್ತಿ ಕಳೆದೋಯ್ತು? ಇಲ್ಲ ನನ್ನ ಕಡೆಯಿಂದ ಏನಾದರೂ ಸಮಸ್ಯೆ ಆಯ್ತಾ? ಏನಿಲ್ಲ ತಾನೆ. ಫಸ್ಟು ನಾವು ಒಂದು ಪುಟ್ಟು ಮಗು ಥರನೇ ಟ್ರೀಟ್ ಮಾಡ್ತಾ ಇದ್ದು, ಈಗ ಸಮೂಹ ತುಂಬಾ ಬೆಳೆದಿದೆ. ಸಮೂಹ ಅಂದ್ರೆ ತುಂಬಾ ಸಂಘಗಳು ಬೆಳೆದಿದೆ, ಸದಸ್ಯರು ಸಹ ಒಂದು ಅಭಿವೃದ್ಧಿ ಹೊಂದಿದ್ದಾರೆ. ಈ ಅಭಿವೃದ್ಧಿ ಒಂದು ಹೇಳ್ಕೋಬೇಕಾದ್ರೆ ನಾನು ಹೇಳೋಕ್ಕಾಗಲ್ಲ, ಅದು ನಿಮಗೆ, ನೀವು ಅಭಿವೃದ್ಧಿ ಹೊಂದಿರೋರು ನೀವು ಹೇಳಬೇಕು. ಉದಾಹರಣೆಗೆ ಹೇಳೋದಾದ್ರೆ, ಈ ಒಂದು ಕಲ್ಯಾಣಿ ಮಹಿಳಾ ಕಲಾವಿದರ ಸಮೂಹದ ಒಂದು ವರದಿ ಏನು ಅಂತಂದ್ರೆ, ಇಲ್ಲಿವರೆಗೂ ನಾವು ಯಾವಾಗ ಮಾರ್ಚ್ವರೆಗೂ ಒಂದು ಉಳಿತಾಯ ಸಾಲ ಏನಿದೆ ಅದನ್ನ ನೋಡ್ತೀವಿ. ಅದರಲ್ಲಿ ಒಟ್ಟು ಸಮೂಹದ ಒಟ್ಟು ಉಳಿತಾಯ 2,46,52,225 ರೂಪಾಯಿ. ಅವತ್ತೆಷ್ಟು ಹೇಳಿದೆ ನಾನು ಹೇಳಿದ್ದು ಅವತ್ತು ಬರೀ 35 ಲಕ್ಷ 45 ಲಕ್ಷ ಅಂತಾನೆ ನಾವು ಹೇಳ್ತಾ ಇದ್ದಿದ್ದು. ಆದರೆ ಈಗ ಉಳಿತಾಯ ಆಗಿರುವಂಥದ್ದು 2 ಕೋಟಿ ದಾಟಿದ್ದೀರಾ ಅಂದ್ರೆ ಒಬ್ಬರಿಂದ ಸಾಧ್ಯನಾ? ಹೊಡೆದಿ ಜೋರ ಚಪ್ಪಾಳೆ. ನೀವೆಲ್ಲರೂ ಉಳಿತಾಯ ಮಾಡಿರುವಂಥದ್ದು 2 ಕೋಟಿ ಯಾರು ಮಾಡ್ತಾರೆ ಉಳಿತಾಯನ? ಎಲ್ಲ ಖರ್ಚುಗಳನ್ನ ಒಂದು ತೋರಿಸ್ತಾರೆ. ಇದೇ ರೀತಿ ಎಲ್ಲ ಒಟ್ಟು ಸಾಲ ಇರುವಂಥದ್ದು 13,53,15,960 ರೂಪಾಯಿ ತಿಂಗಳ ಮೇಲೆ ಸಾಲ ಇರುವಂಥದ್ದು. ಯಾಕೆ ಇದಕ್ಕೆ ಚಪ್ಪಾಳೆ ಹೊಡೆಯಲ್ಲ? ಮತ್ತು 10,000 50,000 ಸಾಲ ತಗೋಬೇಕು. ಈಗ ಎಷ್ಟು ಬೆಳೆದಿದ್ದೀರಾ? ಒಬ್ಬ ಸದಸ್ಯರು 10 ವರ್ಷ ಮೇಲ್ಪಟ್ಟ ಸದಸ್ಯರು 3 ಲಕ್ಷದವರೆಗೂ ನೀವು ಸಾಲನ ತೆಗೋತಾ ಇದ್ದೀರಾ. ಇದ್ರ ಜೊತೆಗೆ ಅತಿ ಹೆಚ್ಚು ಅಂದ್ರೆ ಈ ಕುರುಬಳ್ಳಿಯಾಗಿರ್ಬೋದು ಎಲ್ಲ ಒಂದು 4-5 ಹಳ್ಳಿ ಸೇರಿ ಒಬ್ರು ಹೆಚ್ಚು ಉಳಿತಾಯ ಮಾಡಿದ್ದಾರೆ. ನಮ್ಮ ಸಮೂಹದಲ್ಲಿ ಒಬ್ರು ಅತಿ ಹೆಚ್ಚು ಉಳಿತಾಯ ಮಾಡಿದ್ದಾರೆ. ಭುವನೇಶ್ವರ ಸಂಘದ ಶಾಂತಮ್ಮ ಅವರು. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಶಾಂತಮ್ಮ ಅವರು ಬನ್ನಿ ಕಾರ್ಯಕ್ರಮದವರು. ಶಾಂತಮ್ಮ ಎಲ್ಲಿದ್ದೀರಪ್ಪ? ಬನ್ನಿ. ಮಾತಾಡ್ತೀವಿ
ಬಿಡಿ ಮಾತಾಡಿ ನೀವು ಕಾಲ್ ಮಾಡಿ. ಇವರ ಹೆಸರು ಶಾಂತಮ್ಮ ಅಂತ, ಭುವನೇಶ್ವರ ಕಳಂಜಂ ಸ್ವಸಹಾಯ ಸಂಘ ಕುರುಬಳ್ಳಿ. ಇವ್ರ ಸಂಘನೂ ಸಹ ನಂಬರ್ 1 ಸ್ಥಾನದಲ್ಲಿತ್ತು. ಅಕ್ಕಪಕ್ಕ 2 ಸಂಘ ಇದೆ, ಕೃಷ್ಣಪ್ಪ ಭುವನೇಶ್ವರ ಅಂತ. ಎರಡೂ ಸಂಘ ಒಂಥರ ಟಾರ್ಗೆಟ್ ಇಟ್ಕೊಂಡು ಉಳಿತಾಯ ಅಷ್ಟೇ ಮಾಡ್ತಾರೆ, ಸಾಲನೂ ಸಹ ಅಷ್ಟೇ ತಗೋತಾರೆ. ಅದರಲ್ಲಿ ಅತಿ ಹೆಚ್ಚು ಉಳಿತಾಯ ಮಾಡಿದಂತಹ ನಮ್ಮ ಶಾಂತಮ್ಮರವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ಕಲ್ಯಾಣಿ ಮಹಿಳಾ ಕಳಂಜಂ ಸಮೂಹದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದರ ಅರ್ಥ ಉಳಿತಾಯ, ಖರ್ಚಿನ ಒಂದು ಭಾಗ ಉಳಿತಾಯ ಅಂತ ಇರೋದು. ಅವ್ರಿಗೆ ಉಳಿತಾಯ ಸುಮ್ಮನೆ ಉಳಿತಾಯ ಮಾಡಿದ್ರೆ 93,000 ಯಾಕೆ ನಾವೆಲ್ಲೂ ಇಡೋಕ್ಕಾಗಲ್ಲ. ಈಗ ಅಕೌಂಟಲ್ಲಿ ಇಟ್ಕೊಂಡ್ರೆ ಅವ್ರು ಆನ್ಲೈನ್ ಶಾಪಿಂಗ್ ಮಾಡೋಣ ಅಂತ ಅನ್ಸುತ್ತೆ, ಆದ್ರೆ ಅವ್ರು ಆ ರೀತಿ ಮಾಡಲಿಲ್ಲ. ಅವರು ಅವಾಗಿನ ಒಂದೇ ಪ್ರತಿ ತಿಂಗಳು ಅವರು ಉಳಿತಾಯಕ್ಕೆ ಅಂತಾನೆ 500 ರೂಪಾಯಿ ಅವರು ಉಳಿತಾಯ ಕಟ್ತಾ ಬಂದಿದ್ದು. ಸಾಲವೂ ತಗೊಂಡಿದ್ದಾರೆ, ಅದ್ರ ಜೊತೆ ಉಳಿತಾಯಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಸಮೂಹದ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮುಂದೆ ಮೊದಲು ಏನು ಕೆಲಸ ಕಾರ್ಯಗಳನ್ನ ಅಂದು ನಿಮ್ಮ ಮುಂದೆ ನಿಮ್ಮ ಮೇಡಮ್ ಮಾಡ್ತಿದ್ರು, ಅದ್ರ ಬಗ್ಗೆ ಒಂದನ್ನ ಹಂಚ್ಕೊಂಡಿದ್ದಾರೆ ನಿಮ್ಮ ಜೊತೆ. ಮತ್ತೆ ಈಗ ನೀವು ನಮ್ಮ ಮೇಡಮ್ ನೋಡ್ತಾ ಇರ್ತೀರಾ ಅಲ್ವಾ, ಬೆಳಗ್ಗೆ ಬರ್ತಾ ಇರ್ತೀರಾ ತಿಂಗಳಿಗೆ ಒಂದ್ಸರಿ, ಯಾಕೆಂದ್ರೆ ನಮ್ಮ ಮೇಡಮ್ ಪ್ರಸ್ತಾಪ ಇರೋದು ಅಂತ ಬೆಳಗ್ಗೆ ನೆನೆಸ್ಕೊತಾ ಇರ್ತೀರಾ. ಈಗ ನಿಮ್ಮ ಮೇಡಮ್ ಒಂದು ಮಾದೇವಿ ಅವರು ಬಂದು ನಿಮ್ಮ ಮುಂದೆ ಶೇರ್ ಮಾಡಬೇಕು. ಬನ್ನಿ ಮಾದೇವಿ ಅವರೇ, ಮಾದೇವಿ ಅವರು ಬನ್ನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಗೆ ಏನಿದೆ ಅಂತಂದ್ರೆ ಮಣ್ಣಿನ ಸಬಲೀಕರಣ ಹಾಗೂ ಬಡತನ ನಿರ್ಮೂಲನೆ ಅಂತ. ಬಡತನ ನಿರ್ಮೂಲನೆ ಅಂತ ತಗೊಂಡಾಗ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಮ್ಮ ಫೌಂಡೇಶನ್ ಕಡೆಯಿಂದ ನಾವು ಲೈಫ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ತಾ ಇದ್ದೀವಿ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂದ್ರೆ PMJJBY, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ, ಆಮೇಲೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ, ಎಲ್ಲ ಇನ್ಶೂರೆನ್ಸ್ ಸ್ಕೀಮ್ಸ್ ಗಳನ್ನ ಮಾಡ್ತಾ ಇದ್ದೀವಿ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಗಳನ್ನ ಮಾಡ್ತಾ ಇದ್ದೀವಿ. ಇವಾಗ ಲೈಫ್ ಇನ್ಶೂರೆನ್ಸ್ ಅನ್ನು ಕವರ್ ಮಾಡಿ ಎಲ್ಲ ಗೌರ್ಮೆಂಟ್ ಸ್ಕೀಮ್ಸ್ ಗಳನ್ನ ನಿಮ್ಗೆ ಮಾಡೋದು ಹೇಗೆ ಅನ್ನೋದು ನಮ್ಮ ಸ್ಟಾಫ್ ಕಡೆಯಿಂದ ನಿಮ್ಮ ಇನ್ಫಾರ್ಮೇಟ್ ಮಾಡಿಸಿ ಬ್ಯಾಂಕ್ಗೆ ಹೆಲ್ಪ್ ತಗೊಂಡು ಆ ಹೆಲ್ಪ್ ಕೂಡ ನಾವು ಮಾಡ್ತಿದ್ದಾಗ ಹೆಲ್ಪ್ ಒಂದು ಮಿಸ್ ಆಗಿದೆ ಅಂತ ನಿಮ್ಗೂ ಅನಿಸ್ತಿಲ್ವಾ? ಮಾತಾಡ್ಬಾರ್ದು, ಹೆಲ್ಪ್ ಒಂದು ಮಿಸ್ ಆಗಿದೆ ಅಂತ ಅನಿಸ್ತಿದೆ ಅಲ್ವಾ? ಹಾಗಾಗಿ ಕನಕಪುರ ಹಾಗೂ ರಾಮನಗರ ರೀಜನ್ ಅಲ್ಲಿ ನಾವು ಆರೋಗ್ಯ ಪರಸ್ಪರ ವಿಮಾ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಮಾಡ್ತಾ ಇರೋದು. ಆರೋಗ್ಯ ಪರಸ್ಪರ ವಿಮಾ ಕಾರ್ಯಕ್ರಮ ಏನು ಅಂತಂದ್ರೆ, ಇವಾಗ ನೀವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ ನಿಮ್ಮ ಆರೋಗ್ಯ ವೆಚ್ಚವನ್ನ ಕಡಿಮೆ ಮಾಡುವುದು ನಮ್ಮ ಒಂದು ಕರ್ತವ್ಯ. ನೀವೆಷ್ಟು ಸ್ಪೆಂಡ್ ಮಾಡಿದಾಗ ನಮ್ಮ ಕಡೆಯಿಂದ ನಿಮ್ಗೆ ಸ್ವಲ್ಪ ಆರೋಗ್ಯ ವೆಚ್ಚವನ್ನ ಕಡಿಮೆ ಮಾಡೋಕೆ ಫಿನಾನ್ಷಿಯಲಿ ಸಪೋರ್ಟ್ ಅನ್ನು ಕೊಟ್ಟಾಗ ನಿಮ್ಗೂ ಹಾಗೆ ಅದು ನಿಮ್ಮ ಲೈಫ್ ಸ್ಟೈಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ನಿಮ್ಗೂ ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ. ಇದಕ್ಕೆ ಯಾವ್ಯಾವ ಅರ್ಹತೆ ಇರ್ಬೋದು ಅಂದ್ರೆ ಎಲ್ಲ ನಮ್ಮ SHGಗಳು ಇಲ್ಲಿ ಕಳಂಜಿಯಂ ಇದೆ, ನಾವು ಕೋಲಾರ ಕಡೆ ವೈರಮ ಪ್ರೋಗ್ರಾಮ್ ಅಂತ ಮಾಡ್ತೀವಿ, ಕೋಸ್ಟಲ್ ಏರಿಯಾಸ್ ಅಲ್ಲಿ ಕಾಲ್ ಪ್ರೋಗ್ರಾಮ್ಸ್ ಅಂತ ಎಲ್ಲ ಸಂಘಗಳೇ ಆಗಿರ್ತವೆ. ಎಲ್ಲ ಸಂಘದ ಸದಸ್ಯರು ಆ ವಿಮೆಯನ್ನು ಪಡ್ಕೊಳ್ಳೋಕೆ ಅರ್ಹರಾಗಿರ್ತಾರೆ. ಫಸ್ಟ್ ಇನ್ಶೂರೆನ್ಸ್ ಅಂತ ಬಂದಾಗ ಪ್ರೀಮಿಯಂ ಎಷ್ಟಿದೆ ಅಂತ ಥಿಂಕ್ ಮಾಡ್ತೀರಾ. ಪ್ರೀಮಿಯಂ ಅಂತ ತಗೊಂಡಾಗ ಒಂದ್ ಮನೆಯಲ್ಲಿ ಮೆಂಬರ್ ಒಬ್ಬರೇ ಇದ್ದಾರೆ, ಅವ್ರು ಮಾಡಿಸ್ತಿದ್ದಾರೆ ಅಂತಂದ್ರೆ ಒಬ್ಬರಿಗೆ ಅಂತ ತಗೊಂಡಾಗ 300 ರೂಪಾಯಿ ಪ್ರೀಮಿಯಂ ಆಗಿರುತ್ತೆ. 300 ರೂಪಾಯಿ ಪ್ರೀಮಿಯಂ ಆಗಿರುತ್ತೆ ಒಬ್ಬ ಸದಸ್ಯರಿಗೆ ಮಾತ್ರ. ಸದಸ್ಯರು ಅವರ ಸಂಗಾತಿ ಅಂತ ತಗೊಂಡಾಗ ಸದಸ್ಯರು ಅವರ ಸಂಗಾತಿ ಹಾಗೆ ಮಕ್ಕಳು 3ಕ್ಕಿಂತ ಕಡಿಮೆ ಮಕ್ಕಳು 5ಕ್ಕಿಂತ ಕಡಿಮೆ ಜನ ಇನ್ಶೂರೆನ್ಸ್ ಮಾಡ್ಕೊತಿದ್ದಾರೆ ಅಂತಂದ್ರೆ ಅವರಿಗೆ 450 ರೂಪಾಯಿ ಪ್ರೀಮಿಯಂ ಆಗಿರುತ್ತೆ. 450 ರೂಪಾಯಿ ಪ್ರೀಮಿಯಂ ಆಗಿರುತ್ತೆ. 5 ಜನಕ್ಕಿಂತ ಹೆಚ್ಚಿನಾಗಿ ನೀಡಿರ್ತಾರೆ. ಹಾಗೆ ಸಂಗಾತಿ ಮೆಂಬರು ಅವರ ಮಕ್ಕಳು ಅವರ ಅತ್ತೆ ಮಾವ ಯಾರು ಇರ್ಬೋದು, ಮೆಂಬರ್ನ ಅತ್ತೆ ಮಾವ ಯಾರು ಇರ್ಬೋದು, 7 ಜನಕ್ಕಿಂತ ಹೆಚ್ಚಿನದಾಗಿ ನೀಡಿರ್ಬಾರ್ದು. ಅವರಿಗೆ 600 ರೂಪಾಯಿ ಪ್ರೀಮಿಯಂ ಆಗಿರುತ್ತೆ. 450 ರೂಪಾಯಿ, 300 ರೂಪಾಯಿ, 600 ರೂಪಾಯಿ ಮೆಂಬರ್ ಮೇಲೆ ಪ್ರೀಮಿಯಂ ಡಿಪೆಂಡ್ ಆಗಿರುತ್ತೆ. ಪ್ರೀಮಿಯಂ ಅನ್ನ ಪೇ ಮಾಡಿಕೊಂಡಾಗ ನಿಮಗೆ ಯಾವ ಪ್ರಯೋಜನಗಳು ಸಿಗುತ್ತೆ ಇದರಿಂದ ಅಂತ. ನಮ್ಮ ಆರೋಗ್ಯ ಪರಸ್ಪರ ವಿಮಾ ಕಾರ್ಯಕ್ರಮದಿಂದ ನಿಮಗೆ ಯಾವ ಪ್ರಯೋಜನಗಳು ಸಿಗುತ್ತೆ ಅಂತಂದಾಗ, ನೀವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೀರಾ ಅಂತಂದ್ರೆ 24 ಗಂಟೆಗಿಂತ ಹೆಚ್ಚಿನದಾಗಿ ಹಾಸ್ಪಿಟಲ್ ಅಲ್ಲಿ ನೀವು ಅಡ್ಮಿಟ್ ಆಗಿದ್ದರೆ ಹಾಸ್ಪಿಟಲ್ ಅಲ್ಲಿ ರೂಮ್ ಅಲ್ಲಿ ಇರ್ತೀರಾ, ಅದು ರೂಮಲ್ಲಿ
ವೆಚ್ಚವನ್ನು ಕಡಿಮೆ ಮಾಡೋಕ್ಕೆ ಒಂದು ಪ್ರಯತ್ನವೇ ಹೊರತು ಅಷ್ಟು ಅಮೌಂಟನ್ನು ಕೊಡೋಕ್ಕಾಗಲ್ಲ. ಯಾಕಂದರೆ ಇದು ಬಡವರಿಗಿಂತ ಮಾಡಿರೋದು ಪ್ರೀಮಿಯಂ ಕೂಡ ತುಂಬಾನೇ ಕಡಿಮೆ ಇದೆ. 300 ರೂಪಾಯಿ ಇದೆ. 300 ರೂಪಾಯಿ ಕಟ್ಟೋರಿಗೆ 10,000 ಲಿಮಿಟ್ ಆಗಿರುತ್ತೆ. ಹಾಗೆ ನಮ್ಮ ಪ್ರೀಮಿಯಂ ಬೇಸ್ ಮೇಲೆ ನಾವು ಒಂದು ಹೆಲ್ಪ್ ಮಾಡಬೇಕು ಅಂತೇಳಿ ಆರೋಗ್ಯ ವಿಮೆಯನ್ನು ತಗೊಳ್ತಾ ಇರೋದು. ಇವಾಗ ನಮ್ಮ ಇನ್ಶೂರೆನ್ಸ್ ಪಾಲಿಸಿಲಿ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಸ್ಪೆಷಲ್ ಆಗಿ ಏನಿದೆ ಅಂತಂದ್ರೆ ಎಲ್ಲ ಕಂಪ್ನೀಸ್ಗಳಲ್ಲೂ ಕೂಡ ಇನ್ಶೂರೆನ್ಸ್ ಮಾಡಿರ್ತಾರೆ. ಎಲ್ಲ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಇನ್ಶೂರೆನ್ಸ್ ಮಾಡಿರ್ತಾರೆ. ಅವ್ರದ್ದು ಒಂದು ಹೇಗಿರುತ್ತೆ ಅಂತಂದ್ರೆ ಈ ಹಾಸ್ಪಿಟಲ್ಗೆ ಹೋದ್ರೆ ಮಾತ್ರ ನಾವು ಇನ್ಶೂರೆನ್ಸ್ ಕೊಡ್ತೀವಿ ನಿಮಗೆ ಅನ್ನೋದು ಅವ್ರ ಪಾಲಿಸಿ ಆಗಿರುತ್ತೆ. ಕೆಲವೊಂದು ಕಂಪ್ನೀಸ್ಗಳೆಲ್ಲ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಬಟ್ ನಮ್ಮದ್ರಲ್ಲಿ ಹಾಗೇನಿಲ್ಲ. ನೀವು ಯಾವುದೇ ಹಾಸ್ಪಿಟಲ್ ಹೋಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನೀವು ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕರೆಕ್ಟ್ ಆಗಿ ಕೊಟ್ಟರೆ ನೀವು ಇನ್ಶೂರೆನ್ಸ್ ಮಾಡಿಸಿದ್ದೇ ಹೌದಾಗಿದ್ರೆ ನಿಮಗೆ ನಮ್ಮ ಕಡೆಯಿಂದ ಸೌಲಭ್ಯಗಳು ಸಿಗ್ತವೆ ಅಂತ. ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರೆ ಅನ್ಕೊಂಡು ಎಲ್ರಿಗೂ ನಮಸ್ಕಾರ. ಇದು ನಾನು ಕೆನರಾ ಬ್ಯಾಂಕ್ ಚುಟ್ಟಹಳ್ಳಿ ಬ್ರಾಂಚ್ ವತಿಯಿಂದ ನಿಮಗೆ ಕೆಲವಾರು ಸೌಲಭ್ಯಗಳು ಹೇಗೆ ನೀವು ತಲುಪಿಸ್ಕೋಬಹುದು. ಮತ್ತು ಈಗಾಗಲೇ ದಾನ್ ಫೌಂಡೇಶನ್ ಅವರು 25ನೇ ವರ್ಷ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಸಂತೋಷ. ಕೆನರಾ ಬ್ಯಾಂಕ್ ಓಪನ್ ಆಗಿ 119 ವರ್ಷ ಆಯಿತು. ಯಾವುದು ಆಲ್ ಓವರ್ ಇಂಡಿಯಾ. ಬಟ್ ಇಲ್ಲಿ ದಾನ್ ಫೌಂಡೇಶನ್ 25 ವರ್ಷದಿಂದ ಇದು ಮಾಡ್ತಾ ಇದೆ ಅಂದರೆ ನಿಜವಾಗ್ಲೂ ಒಳ್ಳೆಯ ಇದು. ನಿಮಗೆಲ್ಲ ಆಗಿತ್ತು. ಇದು ಎಲ್ಲರೂ ಜೋರ ಚಪ್ಪಾಳೆ ಆಗ್ತಾ ಇತ್ತು. ಮತ್ತೆ ಈಗ ಕೆನರಾ ಬ್ಯಾಂಕ್ ಈ ಸಂಘದ ಅಕೌಂಟ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗಷ್ಟೇ ಬಂದಿದೆ ಅಂತೆಲ್ಲ ಇಲ್ಲಿ ನಾನು ಕೇಳ್ಪಟ್ಟೆ. ಇಲ್ಲಿ ಭಾಷಣ ಮಾಡಿದವರಿಂದ 18 ಸಂಘ ಇದೆ ಅಂತ. ಆ 18 ಸಂಘದವರು ಕೆನರಾ ಬ್ಯಾಂಕ್ ಚುಟ್ಟಹಳ್ಳಿಗೆ ಬರಬೇಕು. ನಾವು ಅವರಿಗೆ ಸಾಲ ಸೌಲಭ್ಯಗಳಿಗೆ ಏನು ಮ್ಯಾಕ್ಸಿಮಮ್ ಅವ್ರಿಗಿದೆಯೋ ಅದನ್ನು ನಾವು ಮಾಡಿಕೊಡ್ತೀವಿ. ಮತ್ತೆ ಅವರೆಲ್ಲರೂ ನಮ್ಮಲ್ಲಿ ಅಕೌಂಟ್ ಓಪನ್ ಮಾಡಬೇಕು. ಅಕೌಂಟ್ ಓಪನ್ ಮಾಡೋಕ್ಕೆ ನಿಮಗೆ ಯಾವುದೇ ತೊಂದರೆ ಆಗಲ್ಲ. ದಿನಕ್ಕೆ ಇಬ್ಬಿಬ್ರು ಬಂದು ನಾವು ಮಾಡಿಕೊಡ್ತೀವಿ. ಅಂದರೆ ನಮ್ಮಲ್ಲೂ ಸ್ಟಾಫ್ ಕಡಿಮೆ ಇದ್ದಾರೆ. ಆದರೆ ನಾವು ಯಾವತ್ತೂ ಇಲ್ಲ ಅಂತ ಹೇಳಲ್ಲ, ನಾವು ಮಾಡಿಕೊಡ್ತೀವಿ. ಮತ್ತು ಅದೊಂದೇ ಆದರೆ ಈ ಯಾವಾಗ ಎಲ್ಲರ ಅಕೌಂಟಿಗಾಯಿತೋ ಎಲ್ಲರೂ ನೀವು ಚೆಕ್ ಮುಖಾಂತರನೇ ಮಾಡ್ಬೋದು. ಯಾವುದು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದಿರಲ್ಲ. ಆದ್ದರಿಂದ ಎಲ್ಲರೂ ತಾವುಗಳೆಲ್ಲ ಅಕೌಂಟ್ ಓಪನ್ ಮಾಡ್ಕೋಬೇಕು. ಆಮೇಲೆ ದಯವಿಟ್ಟು ಎಲ್ಲರೂ ನಮ್ಮ ಚಲನ್ ಏನು ದೊಡ್ಡ ಯಾರೋ ನಾಗಿ ಬರೆಯುವಂಥದ್ದಲ್ಲ. ನಿಮ್ಮ ಹೆಸರು ಬರೆಯೋದು, ಅಕೌಂಟ್ ನಂಬರ್ ಬರೆಯೋದು, ನಿಮ್ಮ ಸೈನ್ ಹಾಕೋದು ಅಷ್ಟೇ. ಅದನ್ನು ಯಾರ ಕೈಯೋ ಬರ್ಸ್ಕೊಂಡ್ಬರ್ತೀನಿ ಅಂತಲ್ಲ, ನೀವೇ ಬರೆಯೋದು ಕಲ್ತ್ಕೊಂಡಾಗ ಮಾತ್ರ ನೀವು ಸಬಲರಾಗ್ತೀವಿ. ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಚೆಕ್ ಬರೀಬೇಕಾದ್ರೂ ಅಷ್ಟೇ. ಅದೇನು ಅದು 20,000 ತಗೋತೀವಿ. 20,000ಗಳು ಇವತ್ತಿನ ಡೇಟ್ ನಾವೇ ಹಾಕ್ಕೊಟ್ಟಿರ್ತೀವಿ. ಅವತ್ತಿನ ಡೇಟು ನೀವು ಸೈನ್ ಮಾಡೋದು, ಹಿಂದ್ಗಡೆ ಒಂದು ಸೈನ್ ಮಾಡೋದು. ಇದಕ್ಕೂ ನಾನು ಇಲ್ಲಿ ನೋಡೋಪಟ್ಟು ನಾನು 2 ತಿಂಗಳಿಂದ ಈ ಸರೌಂಡಿಂಗ್ಸಲ್ಲಿ ನೋಡೋದು ಏನಂದರೆ ಎಲ್ಲದಕ್ಕೂ ಪಾಪ ಇನ್ನೊಬ್ಬರ ಹತ್ರ ಡಿಪೆಂಡ್ ಆಗ್ತೀರ. ನೀವು ಅವ್ರ ಬಳಿ ಅವ್ರ ಹತ್ರ ನೀವು ಬೇರೆಯವ್ರಿಗೆ ಯಾಕೆ ಹೇಳಬೇಕು? ನಿಮ್ಮ ಇದನ್ನು ನೀವು ಮಾಡ್ಕೊಳ್ಳಿ. ಆರ್ಥಿಕ ಸಬಲೀಕರಣ ಅಂದರೆ ಇದು. ನಿಮ್ಮನ್ನು ನೀವು ನಿಮ್ಮದೇ ಆದ ಒಂದು ಇದನ್ನು ನೀವು ಮಾಡಿಕೊಂಡ್ರೆ ಮಾತ್ರ ನೀವು ಸಬಲರಾಗ್ತೀವಿ. ಆದ್ದರಿಂದ ಚಲನ್ ಬರೆಯೋದು ಏನು ದೊಡ್ಡದಲ್ಲ. ಖಂಡಿತ ಯಾರಾದರೂ ಗೊತ್ತಿಲ್ಲ ಅಂದರೆ ನನ್ನ ಹತ್ರ ಬನ್ನಿ, ನಾನು ಹೇಳ್ಕೊಡ್ತೀನಿ. ನಮ್ಮ ಸ್ಟಾಫ್ ಹೇಳ್ಕೊಡ್ತಾರೆ. ಯಾವುದೂ ತೊಂದರೆ ಇಲ್ಲ. ಈಗ ಸಂಘದ ಅಕೌಂಟಿಗೆ ದುಡ್ಡು ಕಟ್ಟಬೇಕು ಅಂದರೆ ನಮ್ಗೆ ಬರೆಯೋಕ್ಕೆ ಬರಲ್ಲ, ಯಾರನ್ನೋ ಕರ್ಕೊಂಡು ಬರ್ತೀನಿ, ಅವೆಲ್ಲ ಬೇಡ. ನೀವೇ ಬನ್ನಿ, ನಿಮಗೆ ಹೇಳ್ಕೊಡ್ತೀವಿ. ಒಂದ್ಸತಿ ನೀವು ಬಂದರೆ ಕಲಿತಾ ಅದಕ್ಕೋಗಿ ವಿದ್ಯೆ ಬ್ರಹ್ಮವಿದ್ಯೆ ಅಲ್ಲ ಇದು ಅಂತ ಆ ಥರ ಅಲ್ವಾ. ಆದ್ದರಿಂದ ಎಲ್ಲರೂ ನೀವು ಕಲ್ತ್ಕೊಳ್ಳಿ. ಎಲ್ಲರೂ ನೀವು ಆರ್ಥಿಕವಾಗಿ ಸಬಲರಾಗೇ ಇದ್ದೀರಿ. ಯಾಕಂದರೆ ದಾನ್ ಫೌಂಡೇಶನ್ ಅವರು ಇಷ್ಟೆಲ್ಲ ನೀವು ಮಾಡ್ತಾ ಇರೋದ್ರಿಂದ ನೀವು ಆರ್ಥಿಕವಾಗಿ ಸಬಲರಾಗಿದ್ದೀವಿ. ಆದರೆ ಜ್ಞಾನ ಮತ್ತು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಯಾರ ಮೇಲೆ ಇವಾಗ ನನ್ನ ಮಗನ ಮೇಲೆ ಡಿಪೆಂಡ್ ಆದರೆ, ಅಥವಾ ನಮ್ಮ ಮನೆ ಪಕ್ಕದ ಮನೆಯವ್ರ ಹತ್ರ ಡಿಪೆಂಡ್ ಆದರೆ, ಅಥವಾ ಇನ್ನೊಬ್ಬರು ಸಂಘದವ್ರ ಹತ್ರ ಡಿಪೆಂಡ್ ಬೇಡ. ನಿಮಗೆ ನೀವೇ ಬರೆಯೋದನ್ನು ಕಲ್ತ್ಕೊಳ್ಳಿ. ಅದನ್ನೆಲ್ಲ ಮಾಡ್ಕೊಡಿ. ಆಮೇಲೆ ಈ ಆರೋಗ್ಯದ ಬಗ್ಗೆ ಬೇಡ ತನುಜ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಅದು ನಿಮ್ಮ ಇದರಿಂದ. ಆದರೆ PMSBY, JJY ಮತ್ತು ಅಟಲ್ ಪೆನ್ಷನ್ ಯೋಜನಾ ಮತ್ತು ಯಾರು 10 ವರ್ಷದ ಕಡಿಮೆ ಇರೋ ಹೆಣ್ಣು ಮಕ್ಕಳಿರ್ತಾರೆ ಅವ್ರಿಗೆ ಸುಕನ್ಯಾ ಸಮೃದ್ಧಿ ಯೋಜನಾ ಇದೆ. ಒನ್ ಆಫ್ ದ ಬೆಸ್ಟ್. ಯಾಕೆಂದರೆ ಯಾವ ಬ್ಯಾಂಕಲ್ಲೂ ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ. ಅಷ್ಟು ಇಂಟ್ರೆಸ್ಟ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿದ್ರೆ ನಾಳೆ 21 ವರ್ಷ ಆದಾಗ ಮಗುಗೆ ಗ್ರ್ಯಾಜುಯೇಷನ್ಗೋ, ಪೋಸ್ಟ್ ಗ್ರ್ಯಾಜುಯೇಷನ್ಗೋ ಅಥವಾ ಏನು ಮದುವೆ ಮಾಡೋಕ್ಕೋ ಏನಾದರೂ ಒಂದು ಅನುಕೂಲ ಆಗುತ್ತೆ. ನೀವು ಆ ಹೆಣ್ಣು ಮಕ್ಕಳಿಗೆ ಒಂದು ಆರ್ಥಿಕ ಸಬಲತೆಯನ್ನು ನಿರ್ಧರಿಸ್ಕೊಳ್ಬೇಕಾಗುತ್ತೆ. ಆದ್ದರಿಂದ ತಾವು ಈ ಪ್ರಯೋಜನವನ್ನು ನಮ್ಮ ಬ್ಯಾಂಕಿಗೆ ಬಂದಾಗ ನಾವು ಇನ್ನೂ ಹೇಳ್ತೀನಿ. ತಾವು ಬಂದು ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಮತ್ತು ಯಾವುದೇ ಸಾಲ ಸೌಲಭ್ಯದ ಇದರಿಂದ ನಮ್ಮ ಹತ್ರ ನೀವು ಪಡ್ಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ನಾನು ಕೇಳ್ತೀನಿ.
ಕಡೆ ನೋಡಿ. ಏನೇ ನಮ್ಮ ಸಮುದಾಯ ಕಾರ್ಯಕ್ರಮ ಮೀಟಿಂಗ್ ಆಗಲಿ ಪ್ರತಿಯೊಂದಕ್ಕೂ ಸಹ ಎಲ್ಲದರಲ್ಲೂ ಭಾಗವಹಿಸಿಕೊಂಡು ನಮ್ಮ ಸಮೂಹದ ಈಸಿ ನಾಯಕಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಈ 3 ವರ್ಷಗಳಲ್ಲಿ ಅವರು ಒಂದು ಪ್ರತಿಜ್ಞೆನ ಮಾಡ್ತಾರೆ. ರಾಣಿಯವರು ನೋಡಿ, ರಾಣಿಯವರು ಆ ಥರ ಇಟ್ಕೊಳ್ಳಿ. ಸಂಘಗಳ ನಮ್ಮ ಸಮೂಹದ ಹಾಗೂ ಒಕ್ಕೂಟದ ಏಳಿಗೆಗಾಗಿ ಶ್ರಮಿಸುತ್ತೇವೆ ಎಂದು ನಿಮ್ಮ ಮುಂದೆ ಭಗವಂತನ ಹೆಸರಲ್ಲಿ